ನಮಸ್ಕಾರ. ಹಿಮಾಲಯದ ಕೊರಿಯೋವ ಚಳಿಯಲ್ಲಿ ಸದ್ದಿಲ್ಲದೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ಇಲ್ಲಿ ಗುಂಡಿನ ಸದ್ದಿಲ್ಲ, ಟ್ಯಾಂಕ್ಗಳ ಗರ್ಜನೆಯೂ ಇಲ್ಲ. ಆದರೂ ಮೂಲಗಳು ಹೇಳೋ ಪ್ರಕಾರ ಇದೊಂದು ಐತಿಹಾಸಿಕ ಗೆಲುವು. ಏನಿದು ಕಥೆ? ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ಈ ಸ್ಲೈಡ್ನಲ್ಲಿರೋ ಮಾತಿದೆಯಲ್ಲ, ಇದು ಇಡೀ ಘಟನೆಯ ಸಾರಾಂಶವನ್ನೇ ಹೇಳಿಬಿಡತ್ತೆ. ಇದು ಕೇವಲ ಸೈನಿಕರ ಬಲ ಪ್ರದರ್ಶನದಿಂದ ಬಂದ ಗೆಲುವಲ್ಲ, ಬದಲಿಗೆ ರಾಜತಾಂತ್ರಿಕತೆ, ನಿಖರವಾದ ಯೋಜನೆ ಮತ್ತು ಅಚಲವಾದ ತಾಳ್ಮೆ ಇದರ ಫಲ ಇದು. ಮೂಲಗಳ ಪ್ರಕಾರ ಚೀನಾದ ಆಟವನ್ನೇ ಚೀನಾದ ವಿರುದ್ಧ ಬಳಸಿ ಭಾರತ ಗೆದ್ದಿದೆ. 1,000 ಚದರ ಕಿಲೋಮೀಟರ್. ಹೌದು, ಈ ಸ್ಲೈಡ್ನಲ್ಲಿ ಕಾಣ್ತಿರೋ ಸಂಖ್ಯೆ ಸುಳ್ಳಲ್ಲ. ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುನೇ ಇದು. ಅಂದರೆ ಭಾರತೀಯ ಪಡೆಗಳು ಸುಮಾರು 1,000 ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಮತ್ತೆ ಪ್ರವೇಶ ಪಡೆದಿವೆ ಅನ್ನೋದು. ಇದು ಸುಮ್ಮನೆ ಸಣ್ಣ ಬದಲಾವಣೆ ಅಲ್ಲ, ಒಂದು ದಶಕದ ಇತಿಹಾಸವನ್ನೇ ಬದಲಿಸಿದ ಬೆಳವಣಿಗೆ ಇದು. ಹಾಗಾದರೆ ಈ ಒಂದು ದಶಕದ ಕಥೆ ಏನು? ಈಗ ನಾವು ಈ ವಿಶ್ಲೇಷಣೆಯ ಮೂಲವಾದಕ್ಕೆ ಬರೋಣ. ಸಾಮಾನ್ಯವಾಗಿ ನಾವೆಲ್ಲ ಅಂದುಕೊಂಡಿರೋದು ಲಡಾಖ್ ಬಿಕ್ಕಟ್ಟು 2020ರಲ್ಲಿ ಶುರುವಾಯಿತು ಅಂತ. ಆದರೆ ಮೂಲಗಳು ಹೇಳೋದೇ ಬೇರೆ. ಈ ಕಥೆಯ ಆರಂಭ ಅದಕ್ಕಿಂತ ತುಂಬಾ ಹಿಂದೆ ಇದೆ. ಹಾಗಾದರೆ ಲಡಾಖ್ನಲ್ಲಿ ನಿಜವಾಗಿಯೂ ಬಿಕ್ಕಟ್ಟು ಶುರುವಾಗಿದ್ದು ಯಾವಾಗ? ನಮ್ಮೆಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಇದು. ಹೆಚ್ಚಿನವರಿಗೆ ಗಲ್ವಾನ್ ಸಂಘರ್ಷವೇ ಕಣ್ಮುಂದೆ ಬರುತ್ತೆ. ಆದರೆ ನಿಜವಾದ ಆಟ ಅದಕ್ಕಿಂತ 8 ವರ್ಷಗಳ ಹಿಂದೆಯೇ ಶುರುವಾಗಿತ್ತಾ? ಮೂಲಗಳು ಹೌದು ಅಂತಾನೆ ಹೇಳ್ತವೆ. ಇಲ್ಲಿಂದನೇ ನೋಡಿ ಕತೆ ಒಂದು ದೊಡ್ಡ ತಿರುವು ಪಡೆಯೋದು. ಮೂಲಗಳ ಪ್ರಕಾರ ನಿಜವಾದ ಕತೆ 2020ರಲ್ಲ, ಅದಕ್ಕಿಂತ ಒಂದು ದಶಕದ ಹಿಂದೆ ಶುರುವಾಗಿದೆ. ಅಂದರೆ 2020ರ ಗಲ್ವಾನ್ ಘರ್ಷಣೆ ಇದೆಯಲ್ಲ, ಅದು ಆರಂಭವೇ ಅಲ್ಲವಂತೆ. ಬದಲಿಗೆ 2012ರಿಂದ ನಿಧಾನವಾಗಿ ಸದ್ದಿಲ್ಲದೆ ನಡೀತಿದ್ದ ಒಂದು ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಅಷ್ಟೇ. ಚೀನಾ ಭಾರತದ ಗಸ್ತು ಪ್ರದೇಶಗಳನ್ನು ಬ್ಲಾಕ್ ಮಾಡೋಕೆ ಶುರು ಮಾಡಿದ್ದೇ ಆಗ. ಚೀನಾ ಬಳಸಿದ ಈ ತಂತ್ರಕ್ಕೆ ಸ್ಟ್ಯಾಂಡ್ ಆ್ಯಂಡ್ ಡಿನೈ ಅಂತ ಹೇಳ್ತಾರೆ. ಅಂದರೆ ಏನು? ತುಂಬ ಸಿಂಪಲ್. ನಾವಿಲ್ಲೇ ನಿಲ್ತೀವಿ, ನೀವು ಮುಂದೆ ಬರೋ ಹಾಗಿಲ್ಲ ಅಂತ ಸೈನಿಕರನ್ನ ನಿಲ್ಲಿಸಿ ಭೌತಿಕವಾಗಿ ತಡೆಯೋದು. ಇದು ನೇರ ಯುದ್ಧ ಅಲ್ಲ, ಆದರೆ ನಿಧಾನವಾಗಿ ಒಂದೊಂದೇ ಇಂಚ್ ಜಾಗದ ಮೇಲೆ ಹಿಡಿತ ಸಾಧಿಸೋ ಒಂದು ಜಾಣ್ಮೆಯ ತಂತ್ರ. ಈ ಟೈಮ್ಲೈನ್ ನೋಡಿದ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ನೋಡಿ, 2012ರಲ್ಲಿ ಚೀನಾ ಸ್ಟ್ಯಾಂಡ್ ಆ್ಯಂಡ್ ಡಿನೈ ತಂತ್ರ ಶುರು ಮಾಡುತ್ತೆ. ದೆಪ್ಸಾಂಗ್ ದೆಮ್ಚೋಕ್ನಂಥ ಜಾಗದಲ್ಲಿ ಭಾರತದ ಪ್ರವೇಶವನ್ನು ನಿಧಾನವಾಗಿ ತಡೆಯುತ್ತೆ. 2020ರಲ್ಲಿ ಗಲ್ವಾನ್ ಸಂಘರ್ಷ ನಡೆಯುತ್ತೆ. ಇಡೀ ಪ್ರಪಂಚದ ಗಮನ ಇಲ್ಲಿಗೆ ಬರುತ್ತೆ. ಮತ್ತೆ 2024ರಲ್ಲಿ ಭಾರತೀಯ ಗಸ್ತು ದಳಗಳು ವರ್ಷಗಳಿಂದ ಹೋಗಕ್ಕೆ ಆಗದಿದ್ದ PP10ರಿಂದ 13ರವರೆಗಿನ ಪಾಯಿಂಟ್ಗಳಿಗೆ ವಾಪಸ್ ಹೋಗ್ತಾರೆ. ಅಂದರೆ 2012ರಲ್ಲಿ ಶುರುವಾದ ಕತೆಗೆ 24ರಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಕ್ಕ ಹಾಗೆ. ಹಾಗಾದರೆ ಭಾರತ ಈ ಪರಿಸ್ಥಿತಿಯನ್ನ ಹೇಗೆ ತಿರುಗಿಸಿ ಹಾಕಿತು? ಮೂಲಗಳ ಪ್ರಕಾರ ಇದು ಭಾರತದ ಸ್ಟ್ರಾಟಜಿಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯಿಂದ ಸಾಧ್ಯವಾಯಿತು. ಮೊದಲು ಏನಾದರೂ ಆದರೆ ಪ್ರತಿಕ್ರಿಯೆ ಕೊಡ್ತಿದ್ದ ಭಾರತ ಈಗ ತಾನೇ ಮುಂದೆ ನಿಂತು ದೃಢವಾದ ನಿಲುವು ತಗೊಂಡಿದೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿ ಎಲ್ಲವೂ ಅರ್ಥ ಆಗತ್ತೆ. ಹಳೆ ವಿಧಾನ ಹೇಗಿತ್ತು? ಚೀನಾ ಒಳಗೆ ಬಂದರೆ ಪ್ರತಿಕ್ರಿಯಿಸೋದು, ಬಫರ್ ಝೋನ್ ಮಾಡಿದರೆ ಒಪ್ಕೊಳ್ಳೋದು. ಆದರೆ ಹೊಸ ವಿಧಾನ ಪೂರ್ತಿ ಬೇರೆ, ಪೂರ್ವಭಾವಿಯಾಗಿ ಕೆಲಸ ಮಾಡೋದು. ನಮ್ಮ ನೆಲದ ಮೇಲೆ ಬಫರ್ ಝೋನ್ ಒಪ್ಪಲ್ಲ ಅಂತ ಖಡಾಖಂಡಿತವಾಗಿ ಹೇಳೋದು. ಮತ್ತೆ ಗಡಿ ಶಾಂತಿಯನ್ನೇ ಬೇರೆಲ್ಲ ಸಂಬಂಧಗಳಿಗೂ ಲಿಂಕ್ ಮಾಡೋದು. ಜೊತೆಗೆ ಆರ್ಥಿಕ ಒತ್ತಡವನ್ನು ಒಂದು ಅಸ್ತ್ರವಾಗಿ ಬಳಸೋದು. ಇದು ಭಾರತದ ಹೊಸ ಕಾರ್ಯತಂತ್ರದ ಮೂಲಮಂತ್ರವಾಗಿತ್ತು. ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಇದೇ ಮಾತನ್ನ ಸ್ಪಷ್ಟವಾಗಿ ಮತ್ತೆ ಚೀನಾಗೆ ಹೇಳ್ತಾನೇ ಇತ್ತು. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ, ಇದೊಂದು ದೃಢವಾದ ನಿಲುವು. ಇದೇ ನಿಲುವು ಆಟದ ನಿಯಮವನ್ನೇ ಬದಲಾಯಿಸಿಬಿಡ್ತು. ಮೂಲಗಳ ಪ್ರಕಾರ ಭಾರತನ ಈ ಹೊಸ ಕಾರ್ಯತಂತ್ರದಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೇದು ನಿರಂತರ ರಾಜತಾಂತ್ರಿಕತೆ, ಗಡಿ ವಿಷಯವನ್ನ ಎಲ್ಲ ಕಡೆ ಎತ್ತೋದು. ಎರಡನೇದು ಆರ್ಥಿಕ ಒತ್ತಡ, ಚೀನಿ ಆ್ಯಪ್ಗಳನ್ನು ನಿಷೇಧಿಸೋದು, ಹೂಡಿಕೆಗಳ ಮೇಲೆ ಕಣ್ಣಿಡೋದು. ಮೂರನೇದು ಕಾರ್ಯತಂತ್ರದ ತಾಳ್ಮೆ, ಚೀನಾದ ಹಾಗೇನೆ ಲಾಂಗ್ ಗೇಮ್ ಆಡೋದು, ಹಿಂದೆ ಸರಿಯೋ ಮಾತೇ ಇಲ್ಲ. ನಾಲ್ಕನೇದು ನೆಲದ ಮೇಲೆ ನಮ್ಮ ಹಕ್ಕನ್ನ ಸ್ಥಾಪಿಸೋದು, ಅಂದ್ರೆ ಗಸ್ತು ಪುನರಾರಂಭಿಸಿ ನಮ್ಮ ಜಾಗಕ್ಕೆ ನಾವೇ ಹೋಗೋದು. ಸರಿ, ಭಾರತದ ತಂತ್ರ ಬದಲಾಯಿತು. ಆದರೆ ಇಷ್ಟು ವರ್ಷಗಳಿಂದ ಜಗ್ಗದೆಯಿಂದ ಚೀನಾ ಈಗ್ಯಾಕೆ ಈ ಪ್ರಮುಖ ಜಾಗಗಳಿಂದ ಹಿಂದೆ ಸರಿಯಿತು? ಮೂಲಗಳು ಹೇಳೋ ಪ್ರಕಾರ ಇದಕ್ಕೆ ಒಂದೇ ಕಾರಣ ಅಲ್ಲ, ಹಲವಾರು ಒತ್ತಡಗಳು ಒಟ್ಟಿಗೆ ಕೆಲಸ ಮಾಡಿವೆ. ಹೌದು, ಚೀನಾದ ಈ ಬದಲಾವಣೆಗೆ ಒಂದೇ ಒಂದು ಕಾರಣ ಇಲ್ಲ. ಮೂಲಗಳ ವಿಶ್ಲೇಷಣೆಯ ಪ್ರಕಾರ ಅದರ ಮೇಲೆ ಏಕಕಾಲಕ್ಕೆ ಹಲವು ದಿಕ್ಕುಗಳಿಂದ ಬಾಹ್ಯ ಮತ್ತು ಆಂತರಿಕ ಒತ್ತಡಗಳು ಬಿದ್ದು.
ಇದೊಂದು ಪರ್ಫೆಕ್ಟ್ ಸ್ಟಾಮ್ ಅಂತಾರಲ್ಲ ಹಾಗೆ. ಈ ಸ್ಲೈಡ್ನಲ್ಲಿ ಆ 3 ಮುಖ್ಯ ಒತ್ತಡಗಳನ್ನು ನೋಡ್ಬೋದು. ಒಂದು ಕಡೆ ಜಿಯೋಪೊಲಿಟಿಕಲ್ ಐಸೋಲೇಷನ್, ಅಮೆರಿಕ, ತೈವಾನ್, ಫಿಲಿಪೈನ್ಸ್ ಹೀಗೆ ಹಲವು ದೇಶಗಳ ಜೊತೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಇನ್ನೊಂದು ಕಡೆ ದೇಶದೊಳಗೆ ಆರ್ಥಿಕ ಸಮಸ್ಯೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಹಿಂದೆ ಸರಿಯದ ಆರ್ಥಿಕವಾಗಿ ಬೆಳೆಯುತ್ತಿರುವ ದೃಢ ನಿಲುವಿನ ಒಂದು ಹೊಸ ಭಾರತ. ಹಾಗಾಗಿ ಚೀನಾದ ಮುಂದೆ 2 ಆಯ್ಕೆಗಳಿದ್ವು. ಒಂದು, ಎಲ್ಲ ಕಡೆ ಸಂಘರ್ಷವನ್ನ ಎದುರಿಸ್ತಾ ದೀರ್ಘಕಾಲದ ಯುದ್ಧಕ್ಕೆ ಸಿದ್ಧ ಆಗೋದು. ಇನ್ನೊಂದು, ಯಾವುದಾದರೊಂದು ಕರೆ ಯುದ್ಧತಂತ್ರದ ಭಾಗವಾಗಿ ಹಿಂದೆ ಸರಿಯೋದು. ಮೂಲಗಳ ಪ್ರಕಾರ ಲಡಾಖ್ನಲ್ಲಿ ಹಿಂದೆ ಸರಿಯೋದು ಚೀನಾಗೆ ತನ್ನ ಬೇರೆ ಸವಾಲುಗಳನ್ನು ಗಮನದಲ್ಲಿಟ್ಕೊಂಡು ತೆಗೆದುಕೊಂಡ ಅತ್ಯಂತ ಕಡಿಮೆ ನಷ್ಟದ ಆಯ್ಕೆಯಾಗಿತ್ತು. ಸರಿ, ನಾವು ಈಗ ಈ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ಬೆಳವಣಿಗೆಯಿಂದ ಗಡಿ ಸಂಬಂಧಗಳಲ್ಲಿ ಒಂದು ಮೂಲಭೂತ ಬದಲಾವಣೆ ಆಗಿದೆ ಅಂತ ಮೂಲಗಳು ವಾದಿಸುತ್ತವೆ. ಇದು ಕೇವಲ ಸ್ವಲ್ಪ ಜಾಗವನ್ನ ವಾಪಸ್ ಪಡೆದಿದ್ದಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಹಾಗಾದ್ರೆ ಇದು ಕೇವಲ ಗಸ್ತು ಹಕ್ಕುಗಳನ್ನು ವಾಪಸ್ ಪಡೆದಿದ್ದ? ಖಂಡಿತ ಇಲ್ಲ. ಗಸ್ತು ಪುನರಾರಂಭ ಆಗಿರೋದು ಕೇವಲ ಒಂದು ಸಂಕೇತ ಅಷ್ಟೇ. ಅದರ ಹಿಂದಿರೋ ನಿಜವಾದ ಅರ್ಥವೇ ಬೇರೆ. ಮೂಲಗಳು ಹೇಳೋ ಪ್ರಕಾರ ಇದು ಆಟದ ನಿಯಮಗಳನ್ನೇ ಬದಲಾಯಿಸಿದೆ. ಅಬ್ಬಾ, ಎಂಥ ಶಕ್ತಿಯುತ ಮಾತು! ಅದೇ ಬೂಟು 10 ವರ್ಷಗಳ ನಂತರ ಅದೇ ಕಲ್ಲಿನ ಮೇಲೆ ಕಾಲಿಟ್ಟಾಗ ಅದು ಆಟ ಬದಲಾಗಿದೆ ಎಂಬುದರ ಘೋಷಣೆಯಾಗಿದೆ. ಭಾರತೀಯ ಪಡೆಗಳು ಅದೇ ಜಾಗಗಳಿಗೆ ವಾಪಸ್ ಹೋಗಿರೋದು ಕೇವಲ ಒಂದು ಭೌತಿಕ ಕ್ರಿಯೆಯಲ್ಲ. ಒಂದು ದಶಕದ ಹಿಂದೆ ನೀವೇನ್ ಮಾಡಿದರೋ ಅದನ್ನು ನಾವು ಒಪ್ಪಲ್ಲ, ಈಗ ಆಟದ ನಿಯಮಗಳನ್ನು ನಾವು ಬರಿತೀವಿ ಅನ್ನೋ ಒಂದು ಸ್ಪಷ್ಟ ಘೋಷಣೆ ಇದು. ವಾಸ್ತವಿಕ ನಿಯಂತ್ರಣ ರೇಖೆ ಅಂದರೆ LSC ಇದೆಯಲ್ಲ, ಅದು ಒಂದು ಗೋಡೆ ಅಲ್ಲ, ಅದೊಂದು ಕಲ್ಪನೆ. ಭಾರತದ ಕಲ್ಪನೆನೇ ಬೇರೆ, ಚೀನಾದ ಕಲ್ಪನೆನೇ ಬೇರೆ. ಚೀನಾ ಈ ಅಸ್ಪಷ್ಟತೆಯ ಲಾಭವನ್ನ ದಶಕಗಳಿಂದ ಪಡಿತಾನೇ ಇತ್ತು. ಆದರೆ ಈಗ ಭಾರತ ನೆಲದ ಮೇಲೆ ತನ್ನ ಹಕ್ಕನ್ನ ಭೌತಿಕವಾಗಿ ಸ್ಥಾಪಿಸುವ ಮೂಲಕ ಈ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಿದೆ. ಇದು ಚೀನಾಕ್ಕೆ ಕೇವಲ ಸೈನಿಕ ಹಿನ್ನಡೆ ಮಾತ್ರ ಅಲ್ಲ. ಮೂಲಗಳ ಪ್ರಕಾರ ಇದು ಅವರ ನಾಯಕತ್ವಕ್ಕೆ ಒಂದು ದೊಡ್ಡ ರಾಜಕೀಯ ಮುಖಭಂಗ. ಚೀನಾ ಎಂದಿಗೂ ಬಗ್ಗಲ್ಲ, ಹಿಂದೆ ಸರಿಯಲ್ಲ ಅಂತ ಅವರು ಕಟ್ಕೊಂಡಿದ್ದ ಜಾಗತಿಕ ಇಮೇಜ್ಗೆ ಇದು ದೊಡ್ಡ ಪೆಟ್ಟು ಕೊಟ್ಟಿದೆ. ಹಾಗಾದ್ರೆ ಈ ಇಡೀ ಬೆಳವಣಿಗೆಯಿಂದ ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯ ಅಂಶಗಳೇನು? ಒಂದು ದಶಕದ ಹಳೆಯ ಸ್ಥಿತಿ ಈಗ ಬದಲಾಗಿದೆ. 2, ಡಿಸೆಂಗೇಜ್ಮೆಂಟ್ ಅನ್ನೋ ಪದದ ಅರ್ಥವೇ ಬದಲಾಗಿದೆ. ಈಗ ಇಬ್ರೂ ಹಿಂದೆ ಸರಿಯೋದಲ್ಲ, ಯಾರು ಮುಂದೆ ಬಂದಿದ್ರೋ ಅವರು ಹಿಂದೆ ಹೋಗಬೇಕು. 3, ಭಾರತದ ರಿಸ್ಕ್ ತೆಗೆದುಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗಿದೆ. 4, ಗಡಿಯಲ್ಲಿನ ಸೈಕಲಾಜಿಕಲ್ ಮತ್ತು ಪವರ್ ಡೈನಾಮಿಕ್ಸ್ ಸಂಪೂರ್ಣವಾಗಿ ಬದಲಾಗಿದೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಭಾರತವು ಹಿಮಾಲಯದ ಕಾರ್ಯತಂತ್ರದ ಲೆಕ್ಕಾಚಾರವನ್ನ ಶಾಶ್ವತವಾಗಿ ಬದಲಾಯಿಸಿದೆಯಾ? ಇದು ಕೇವಲ ಒಂದು ತಾತ್ಕಾಲಿಕ ಗೆಲುವ, ಅಥವಾ ಈ ಪ್ರದೇಶದಲ್ಲಿನ ಆಟದ ನಿಯಮಗಳನ್ನೇ ಭಾರತ ಶಾಶ್ವತವಾಗಿ ಬದಲಿಸಿದೆಯಾ? ಇದನ್ನ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಯೋಚಿಸೋದು ತುಂಬಾನೇ ಮುಖ್ಯ.